ಸರ್ ಈಗ ಅದೇ ದರ್ಶನ್ ಅವ್ರು ನೀವು ನೋಡಿದ್ದು ಒಬ್ಬ ಸಿನಿಮಾ ನಿರ್ಮಾಪಕರು ನಿಮ್ಮ ಮಾರಕಾಸ್ತ್ರ ಶೂಟಿಂಗ್ ನಡೆಯೋ ಟೈಮಲ್ಲಿ ದರ್ಶನ್ ಅವ್ರ ಕ್ರಾಂತಿ ಕೂಡ ಅಲ್ಲೇ ಆಗ್ತಾ. ಕನ್ನಡ ಜನತೆಗೆ ನನ್ನ ನಮಸ್ಕಾರ. ನಾವು ಮಾರಕಾಸ್ತ್ರ ಮೂವಿ ಪ್ರೊಡ್ಯೂಸರು ನಟರಾಜ ಅಂತ. ನನ್ನ ಮೂವಿ ಮಾಡ್ತಕ್ಕಂಥ ಸಮಯದಲ್ಲಿ ಯಲಹಂಕದಲ್ಲಿ ನನ್ನ ಸೆಟ್ ಪಕ್ಕದಲ್ಲೇ ಅವ್ರದ್ದು ಕ್ರಾಂತಿ ಸೆಟ್ ನಡೀತಾ ಇತ್ತು. ಆ ಸೆಟ್ಟಿಗೆ ನಾನು ನಮ್ಮ ನಿರ್ದೇಶಕರು ಗುರುಮೂರ್ತಿಯವರು ಹೋಗಿದ್ವಿ. ತುಂಬ ಒಂದು ಮಗುವಿನ ಥರ ಅವರು ನಮಗೆ ಫೀಲ್ ಆಯಿತು. ಅಷ್ಟು ಒಳ್ಳೆಯ ವ್ಯಕ್ತಿ ಇದೆಲ್ಲ ಮಾಡಿದ್ದಾರೆ ಅಂದರೆ ನಂಬೋಕ್ಕೆ ಆಗಲ್ಲ. ಈಗ ಹಣೆ ಬರ ವಿಧಿ ಬರಹ ಅನ್ನೋದಿರುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ ಯಾರೇ ಆಗಲಿ. ಪರಮೇಶ್ವರನೇ ಒಂದು ವಿಧಿ ಬರಹಕ್ಕೆ ಒಳಗಾಗಿ ಬ್ರಾಹ್ಮಣಿಂದ ಶಿಕ್ಷೆ ತೊಗೊಂಡು ಭಿಕ್ಷೆ ಬಾಡಿದಂಥ ನಮ್ಮ ಪುರಾಣ ಕಥೆಗಳು ಕೂಡ ಹೇಳುತ್ತೆ. ಇಂಥ ಸಮಯದಲ್ಲಿ ಇವ್ರಿಗೆ ಆಗಿರೋದು ಆಗಬಾರ್ದಿತ್ತು, ಅನ್ಯಾಯ ಆಗಿದೆ. ಇಂಥ ಟೈಮ್ನಲ್ಲಿ ಈಗ ಅವ್ರದ್ದು ತಪ್ಪು ಆಗಿದೆ, ನಡೆದೋಗಿದೆ. ಮತ್ತು ರೇಣುಕಾಸ್ವಾಮಿಯವ್ರಿಗೂ ಅನ್ಯಾಯ ಆಗಿದೆ. ಅವರು ಮತ್ತೆ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದ ಏನಾದರೂ ಬೇರೆ ಅವರ ನಂಬಿಕೊಂಡಿರ್ತಕ್ಕಂಥವ್ರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಒಬ್ಬರಿಗೆ ಅನ್ಯಾಯ ಆಗಿದೆ, ಇಲ್ಲಿ ನೂರಾರು ಜನಕ್ಕೆ ಅನ್ಯಾಯ ಆಗ್ತಾಯಿದೆ. ನಮ್ಮಂತೆ ನಿರ್ಮಾಪಕರಾಗಲಿ, ಕಲಾವಿದರಾಗಲಿ, ಆಕ್ಟ್ರಸ್ಸು ಅವರೆಲ್ಲರೂ ಇವ್ರ ಹೆಸರಲ್ಲಿ ಅನ್ನ ತಿಂತಾ ಇದ್ದಾರೆ. ಅವ್ರಿಗೆಲ್ಲ ಅನ್ಯಾಯ ಆಗ್ತಾಯಿದೆ. ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಶಿಕ್ಷೆ ಹಲವಾರು ಅನುಭವಿಸ್ತಾ ಇದ್ದಾರೆ. ಇದನ್ನು ನ್ಯಾಯ ದೇವತೆ ಒಂದು ಪರಿಗಣಿಸ್ಬೇಕು ಅದನ್ನು. ಈಗ ಶಿಕ್ಷೆ ಆಗಿರೋರು ಎಷ್ಟೋ ಜನಕ್ಕೆ ಶಿಕ್ಷೆ ಕಮ್ಮಿ ಮಾಡಿ ಅವ್ರು ಒಳ್ಳೆತನಕ್ಕೆ ಬಿಡುಗಡೆ ಕೊಟ್ಟಿದ್ದಾರೆ. ಬೇಗನೆ ಬಿಫೋರ್ ಶಿಕ್ಷೆ ಮುಗಿಯೋಕ್ಕೆ ಮೊದಲೇ ಬಿಡುಗಡೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವ್ರಿಗೆ ಒಂದು ಸ್ವಲ್ಪ ಕರುಣೆಯಿಂದ ತೋರಿಸಿದ್ರಿ. ಸಾವಿರಾರು ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ತಪ್ಪಾಗಿರ್ಬೋದು ವಿಧಿ ಬರಹ, ಆದರೆ ಆ ಒಳ್ಳೆ ಕೆಲಸಗಳನ್ನು ಈಗ ಪರಿಗಣಿಸಿ ಅನ್ಯಾಯ ಆಗ್ತಿರೋರಿಗೆ ಒಳ್ಳೇದಾಗಬೇಕಂದ್ರೆ ಅವ್ರಿಗೆ ಏನಾದರೂ ಒಂದು ಕರುಣೆಯಿಂದ ಒಂಚೂರು ಹೊರಗಡೆ ಬೇಲು ಆ ಥರ ಏನೋ ಕೊಟ್ಟರೆ ಅವ್ರನ್ನೇ ನಂಬ್ಕೊಂಡಿರೋ ಇಂಡಸ್ಟ್ರಿಗೆ ತುಂಬ ಒಳ್ಳೆಯದಾಗ. ಇವತ್ತೇನಾಗಿದೆ ಅಂದರೆ ಒಂದು ಸಂದಿಗ್ಧ ಪರಿಸ್ಥಿತಿ. ಇವತ್ತು ಇಡೀ ಇಂಡಸ್ಟ್ರಿನೇ ಜನನೇ ಬರ್ತಾಯಿಲ್ಲ. ಇಂಥ ಟೈಮ್ನಲ್ಲಿ ಅವರು ಮೇಜರ್ ಒಬ್ಬರು ದಿಗ್ಗಜರವರು ಒಂದು ಇಂಡಸ್ಟ್ರಿಗೆ. ಇಂಥವರೇ ಒಳಗೆ ಹೋಗ್ಬಿಟ್ರೆ ನಮ್ಗೆ ಬೇರೆ ಉಳಿದವ್ರು ಸಣ್ಣ ಪುಟ್ಟರಿಗೂ ಕೂಡ ತುಂಬ ಆಘಾತ ಆಗುತ್ತದು. ಎಲ್ಲ ನಿರ್ಮಾಪಕರುಗಳು ಹೆಂಗೆ ಅಂದರೆ ಇವತ್ತು ಕಷ್ಟ ನನಗೆ ಅನುಭವಿಸಿದ ಪ್ರಕಾರ ನಾವು ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲೋ ಏನೋ ಮಾಡಿ ಕಷ್ಟ ಮಾಡಿ ತಂದು ನಮ್ಮ ಕಲಾವಿದರಿಗೋಸ್ಕರ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಇಂಥ ಟೈಮ್ನಲ್ಲಿ ಈ ಅವಘಡ ನಡೆದಿರೋದ್ರಿಂದ ಆ ನಿರ್ಮಾಪಕರಿಗೆ ಎಷ್ಟು ಹಿಂಸೆ ಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಅವ್ರು ಯಾವ ತಪ್ಪು ಮಾಡಿದ್ದಾರೆ. ಆ ಕಲಾವಿದರು ಬೇರೆ ಅವ್ರನ್ನ ನಂಬ್ಕೊಂಡು ಅದು ಮಾಡಿರ್ತಕ್ಕಂಥವ್ರಿಗೆ ಇನ್ನೂ ಸಂಬಳಗಳು ಹೋಗಿರೋದಿಲ್ಲ, ಅವ್ರಿಗೆ ಪೇಮೆಂಟ್ಗಳಾಗಿರಲ್ಲ. ಕ್ಯಾಮ್ರಾಮನ್ಗಳಾಗಲಿ, ಟೆಕ್ನಿಷಿಯನ್ಸ್ ಅವರಿಗೆಲ್ಲ ಅರ್ಧ ಪೇಮೆಂಟ್ ಹಂಗೆ ನಿಂತಿರುತ್ತೆ. ಅವ್ರೇನು ತಪ್ಪು ಮಾಡಿರಲ್ಲಲ್ವ, ಅವ್ರಿಗೆಲ್ಲ ಶಿಕ್ಷೆ ಆಗ್ತಾ ಇದಲ್ವ. ಇದರಿಂದ ಈಗ ಅಭಿಮಾನಿಗಳೂ ಹೇಳೋ ರೀತಿಯಲ್ಲಿ ಇದು ಏನಾಗಿದೆ ಇನ್ನೂ ನಿಗೂಢವಾಗಿದೆ. ಅವ್ರೇನು ಮಾಡಿದಾರಾ ಇಲ್ವ ಏನೂ ಗೊತ್ತಿಲ್ಲ. ಅದನ್ನು ಪ್ರೂವ್ ಆಗೋವರೆಗೂ ಅವ್ರಿಗೆ ಒಂದು ಬೇಲ್ ಕೊಟ್ಟು ಹೊರಗಡೆ ಬಿಟ್ಟರೆ ಒಂದು ಅವರಿಂದ ನಂಬ್ಕೊಂಡಿರೋಂಥ ಜನಕ್ಕೆ ಪರಿಹಾರ ಸಿಗುತ್ತೆ. ಕೆಲಸ ಅದು ಡೆವಿಲ್ಲು ಸಿನಿಮಾ ಮುಗಿದೋಗ್ಬಿಡುತ್ತೆ. ಅದು ರಿಲೀಸ್ ಆದರೆ ನಿರ್ಮಾಪಕರು ಬದುಕ್ತಾರೆ. ನಾವು ಒಂದೊಂದು ಸರ್ತಿ ಹೆಂಗಾಗಿದೆ, ನಾವು ಹಾಕಿರೋ ಇನ್ವೆಸ್ಟ್ಮೆಂಟು ಪೂರ್ತಿ ಇನ್ವೆಸ್ಟ್ ಮಾಡಿ ನಮಗೆ ಬದುಕೋಕ್ಕೆ ಆಗೋದಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಂಥ ಪರಿಸ್ಥಿತಿ ಐತೆ. ಈ ಸಂದರ್ಭದಲ್ಲಿ ನಿರ್ಮಾಪಕರು ಏನಾದರೂ ಒಂದು ಕೆಟ್ಟದ ಪರಿಸ್ಥಿತಿ ಆಯ್ತಂದರೆ ಅದಕ್ಕೆ ಇನ್ನೊಂದು ತಪ್ಪಾಗುತ್ತೆ. ಈ ಒಂದೆಲ್ಲ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಇರ್ಬೋದು, ತಪ್ಪಾಗಿರ್ಬೋದು, ಮಾಡಿದ್ದಾರೆ. ಆ ವಿಧಿ ಅನ್ನೋದು ಎಂಥರ ಕೈಲೂ ತಪ್ಪು ಮಾಡುತ್ತೆ. ಅವರನ್ನು ಒಂದು ಒಳ್ಳೆ ಕೆಲಸಗಳೂ ಮಾಡಿದ್ದಾರೆ. ಒಂದು ತಪ್ಪಿನ ಜೊತೆಗೆ 1000 ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಮಗುವಿನ ಥರ ಈಗ ಎಷ್ಟೋ ಬರ್ತ್ಡೇಗೆ ಅವರು ಆರ ತುರಾಯಿ ತರಬೇಡಿ, ಅಕ್ಕಿ ತಂದು ಬಡವರಿಗೆ ಕೊಡಿ ಅಂತ ಹೇಳಿರೋ ಉದಾಹರಣೆ ಗೊತ್ತು. ಅವನ್ನೆಲ್ಲ ಯಾಕೆ ಈಗ ಮೊದಲೇ ಒಂದು ಪರಿಗಣಿಸಬಾರ್ದು? ಆ ನ್ಯಾಯ ದೇವತೆ ನೋಡೋದಾದರೆ ಎಷ್ಟೋ ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೂ ತೊಂದರೆ ಇಲ್ಲ, ನಿರಪರಾಧಿಗಳಿಗೆ ತೊಂದರೆ ಆಗಬಾರ್ದು ಅಂತ ಒಂದು ನಮ್ಮ ಹಿರಿಯರು ನ್ಯಾಯ ದೇವತೆನೇ ಹೇಳಿದ್ದಾರೆ. ಅದನ್ನು ಪರಿಗಣಿಸಿ ಇವತ್ತು ಏನಾಗಿದೆ ಅಂದರೆ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ಎಲ್ಲರೂ ಹಿಂಜರಿತಾ ಇದ್ದಾರೆ. ಎಲ್ಲಿ ನಮ್ಮ ಮೇಲೆ ಬರುತ್ತೋ ಅನ್ನೋ ಆತಂಕ ಇದೆ. ಇವತ್ತು ಇಂಡಸ್ಟ್ರಿನೇ ಎದುರ್ಕೊಳ್ತಾ ಇದೆ. ಆದರೆ ನಮ್ಮ ನೋಡಿ ಇವತ್ತು 4 ಜನ ನಾವು ಕನ್ನಡಿಗರು ಬೇರೆಯವ್ರ ಮುಂದೆ ಮಾತಾಡ್ಬೇಕಾದ್ರೆ ಕನ್ನಡನೇ ಮಾತಾಡೋರು ಅವಮಾನ ಏನೋ ಅನ್ನೋವಂಥ ಭಾವಿಸಿ ಜೀವನ ಮಾಡೋಂಥ ಕಾಲ ಈಗ. ಧೈರ್ಯವಾಗಿ ನಾವೇನು ಏನೇ ಆಗಿರಲಿ, ಅದು ಒಂದು ಅಪಘಾತ, ಇವಾಗ ಒಂದು ಪ್ರಕೃತಿ ವಿಕೋಪ ಅಂತ ಅಂದರೆ 100 ಜನ ಸಾಯ್ತಾರೆ. ಅದಕ್ಕೆ ಯಾರೇ ಶಿಕ್ಷೆ ಸಿಗುತ್ತೆ ಅಲ್ವಾ? ರೇಣುಕಾಸ್ವಾಮಿಯವ್ರು ಮಾಡಬಾರ್ದಿತ್ತು. ಈಗ ಅವ್ರೂ ತಪ್ಪು ಮಾಡಿಲ್ಲದೆ ಇದ್ದರೆ ಈ ಎಲ್ಲ ನಡೀತಾನೆ ಇರಲಿಲ್ಲ. ಕೆಲವರು ಎಲ್ಲರೂ ಹೇಳ್ತಾರೆ ಈಗ ಅವರ ಸಂಘ ಏನೂ ಇಲ್ಲ, ಎಲ್ಲದೂ ವಿಧಿ ಬರಹ ಹಣೆ ಬರಹ, ಅದು ಕ್ರಿಯೇಟ್ ಆಗೇ ಆಗುತ್ತೆ, ನಡೀತಾ ಇದೆ, ನಡೆದಿದೆ. ಆದರೆ ಇನ್ನು ಮುಂದೆ ಅವರಿಂದ ಎಷ್ಟೋ ಜನ ಅವರಿಂದ ಜೀವನ ಮಾಡೋಂಥರಿದ್ದಾರೆ, ಅವ್ರಿಗೆಲ್ಲ ಶಿಕ್ಷೆ ಆಗಬಾರ್ದು. ಅದೇ ನನ್ನ ಉದ್ದೇಶ. ಅದು ಆ ಒಂದು ಒಳ್ಳೆತನದಿಂದ ಅವರ ಸ್ವಲ್ಪ ದಿವಸ ಅವ್ರು ಏನಿದೆ ಅದು ಇತ್ಯರ್ಥ ಆಗೋವರೆಗೆ ಅವ್ರನ್ನ ಹೊರಗಡೆ ಕಳಿಸಿದ್ರೆ, ಬೇಲ್ ಮೇಲಾಗಲಿ ಕಳಿಸಿದ್ರೆ ಈ ಅಷ್ಟು ಜನಕ್ಕೆ ಒಂದು ನ್ಯಾಯ ಸಿಗುತ್ತೆ. ಆ ನಿರ್ಮಾಪಕರು ಬದುಕ್ತಾರೆ. ಇಲ್ಲಾಂದರೆ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಬದುಕೋ ಮಟ್ಟದಲ್ಲೇ ಇರಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ ನಮಗೆ. ಎಲ್ಲೆಲ್ಲಿಂದನೋ ತಂದು ಹಾಕಿರ್ತೀವಿ. ಹಾಕಿರೋ ದುಡ್ಡು ಬಂದ ಮೇಲೆ ಅವ್ರದ್ದು